ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಗೈಸ್, ನಾವು ನೋಡ್ತಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ವರ್ಕಲಾಗೆ ಹೋಗ್ತಾ ಇದ್ದೀವಿ. ಇದು ಬಂದು ಕೇರಳದ ಕೊಲ್ಲಂ ಡಿಸ್ಟ್ರಿಕ್ಕಲ್ಲಿ ಇರೋದು ಪ್ಲೇಸ್. ಇದು ನಾವು 3 ಟೈರ್ AC ಟ್ರೈನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿತ್ತು. ಸೊ ಇಬ್ಬರಿಂದ ನಮಗೆ ಹೋಗ್ತಾ ಬರ್ತಾ ಚಾರ್ಜಸ್ ಬಂದು ಟ್ರೈನಲ್ಲೇ ನಮಗೆ 6000 ಅರೌಂಡ್ ಆಯಿತು ನಮಗೆ. ನಾವು ನೈಟ್ ಬ್ಯಾಂಗ್ಳೂರಿಂದ 8 o'clock ಟ್ರೈನ್ ಅಂತಿತ್ತು. ಸೊ ನಾವು ನೆಕ್ಸ್ಟ್ ಅರ್ಲಿ ಮಾರ್ನಿಂಗು 11ಗೆ ರೀಚ್ ಆದ್ವಿ. ವರ್ಕಲ ಶಿವಗಿರಿಗೆ ಡೈರೆಕ್ಟು ನಾವು ಬುಕ್ ಮಾಡಿದ್ದಿದ್ದು ಆ್ಯಕ್ಚುಲಿ. ಸೊ ಅಲ್ಲಿಂದ ರೀಚ್ ಆಗಿ ನೆಕ್ಸ್ಟು ಆಟೋ ಮಾಡಿಕೊಂಡು ನಮ್ಮ ಸ್ಟೇಗೆ ಹೋದ್ವಿ. ಸೊ ನಮ್ಮ ಸ್ಟೇ ಇದು ಗಾರ್ಡನ್ ಬೇ ರೆಸಾರ್ಟ್ ಅಂತ. ಇದು ಆಪೋಸಿಟ್ ಬೀಚ್ ಸೈಡೇ ಇರೋದು. ಸೊ ಹೋದ ತಕ್ಷಣ ನಾವು ಚೆಕ್ ಇನ್ ಆದ್ವಿ. ಸೊ ನಾವು ಆಲ್ರೆಡಿ ಟಯರ್ಡ್ ಆಗಿರೋದ್ರಿಂದ ನಾವು ಹೊರಗಡೆ ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದನೇ ನಾವು ಝೊಮ್ಯಾಟೊ ಅಲ್ಲಿ ಆರ್ಡ್ರ್ ಮಾಡಿಕೊಂಡು ತಿಂದಿದ್ದು. ನಾವಿಲ್ಲಿ ಬಿರಿಯಾನಿ ಮತ್ತು ಡ್ರ್ಯಾಗನ್ ಚಿಕನ್ನು ಆರ್ಡರ್ ಮಾಡಿದ್ವಿ ಝೊಮ್ಯಾಟೊಲ್ಲೇ. ಸೊ ನಮಗೆ ಓಕೆ ಅನಿಸು ಎಷ್ಟಾಗುತ್ತೋ ಅಷ್ಟು ನಾವು ತಿನ್ಕೊಂಡು ನೆಕ್ಸ್ಟ್ ನಾವು ರೆಡಿ ಆದೆ. ಸೊ ನನ್ನ ಔಟ್ಫಿಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗಾಯ್ಸ್. ಇದು ಬಂದು ನಾನು ಮಿಂತ್ರಾದಲ್ಲೇ ತೊಗೊಂಡಿದ್ದು. ಸೊ ನಾನು ರೆಡಿಯಾಗಿ ನೆಕ್ಸ್ಟ್ ಕಾವೇರಿ ಎಲಿಫೆಂಟ್ ಪಾರ್ಕಿಗೆ ಹೋದ್ವಿ. ಸೊ ಈವ್ನಿಂಗ್ ಆಗಿತ್ತು, ಮಧ್ಯಾಹ್ನ ತುಂಬ ಬಿಸಿಲು ಅಂತ ಹೇಳಿ ಸ್ಕಿಪ್ ಮಾಡಿದ್ವಿ. ರೆಸ್ಟ್ ಮಾಡಿ ನಾವು ಈವ್ನಿಂಗಿಂದ ಓಡಾಡೋಣ ಅಂತ ಹೇಳಿ ಸೊ ಎಲಿಫೆಂಟ್ ಪಾರ್ಕಿಗೆ ಹೋದ್ವಿ. ಈ ಪಾರ್ಕ್ ತುಂಬ ಚೆನ್ನಾಗಿದೆ. ವರ್ಕಲೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಇದೆ ಗೈಸ್, 45 ಮಿನಿಟ್ಸ್ ಆಗುತ್ತೆ ನಾವು ಅಲ್ಲಿ ರೀಚ್ ಆಗೋದಕ್ಕೆ. ಸೊ ಚೆನ್ನಾಗಿತ್ತು. ಎಂಟ್ರಿ ಟಿಕೆಟ್ ಬಂದು ಪರ್ ಹೆಡ್ 100 ಇತ್ತು. ಸೊ ಎಲಿಫೆಂಟ್ ಮೇಲೂ ಕೂಡ ಕುತ್ಕೊಬೋದು. ಅದು 500 ಪರ್ ಪರ್ಸನ್ನು. ಒಬ್ರಿಗೆ ಮಾತ್ರ ಅಲ್ಲಿ ನಿಮ್ಗೆ ನೋಡ್ತಿದ್ದೀರಲ್ಲ, ಒಬ್ರು ಕುತ್ಕೊಳ್ಳೋದಕ್ಕೆ 500. ಸೊ ಫೀಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಫ್ರೀ ಇರುತ್ತೆ. ಬಟ್ ಅಲ್ಲಿ ನಾವು ವಾಟರ್ ಮೆಲನ್ನೇ ತೊಗೋಬೇಕು. ಸೊ ವಾಟರ್ ಮೆಲನ್ ನಿಮಗೆ 70 ರೂಪೀಸ್ ಆಗುತ್ತೆ. ಬಟ್ ಇದು ಚೆನ್ನಾಗಿದೆ. ನಿಮ್ಗೆ ಅಲ್ಲೆಲ್ಲ ಥರನೂ ಫಿಶ್ಗಳೆಲ್ಲ ಇರುತ್ತೆ. ಅಕ್ವೇರಿಯಮ್ ಇರುತ್ತೆ, ಎಲ್ಲ ಥರ ಫಿಶ್ಗಳು ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಿರೋ ಇಲ್ಲಿರೋ ಎಲಿಫೆಂಟ್ ಬಂದು ರೀಸೆಂಟಾಗಿ ಕಾಡಿಂದ ಕರ್ಕೊಂಡು ಬಂದಿರೋದು. ಅಲ್ಲಿ ನಡೆಯುವಂಥ ಟೆಂಪಲ್ ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಟ್ರೈನ್ ಮಾಡ್ತಿರ್ತಾರೆ. ಸೊ ಇದು ಇನ್ನೂ ಹ್ಯೂಮನ್ ಫ್ರೆಂಡ್ಲಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಇದು ಹಿಂಗೆ ಆಡ್ತಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ಹತ್ರ ಬಿಡ್ತಿರ್ಲಿಲ್ಲ ನಮ್ಮನ್ನ. ಎಲ್ಲ ಸ್ವಲ್ಪ ದೂರದಿಂದನೇ ನೋಡಿ ಅಂತ. ಇಲ್ಲೊಂದು 4-5 ಎಲಿಫೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲ ಸ್ವಲ್ಪ ನಮಗಿದ್ದೆಲ್ಲ ತೋರಿಸ್ತಿರ್ತಾರಲ್ಲ. ಸೊ ಒಬ್ರು ಗೈಡ್ ಕೂಡ ಬರ್ತಾರೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಈ ಥರ ಈ ಪ್ರಾಣಿ ಇದನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಎಲ್ಲ ಹೇಳಿ. ಸೊ ಈ ಎಲಿಫೆಂಟ್ ಅಂತೂ ವೈಲ್ಡಾಗಿ ಬಿಹೇವ್ ಮಾಡ್ತಿತ್ತು. ಅಲ್ಲಿ ನಿಮಗೆ ಕ್ಯಾಮೆಲ್ ಕೂಡ ಕಾಣಿಸ್ತಿದೆ. ಕ್ಯಾಮೆಲ್ ರೈಡ್ ಕೂಡ ಇದೆ. ಬಟ್ ಈಗ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು, ಬರ್ಡ್ಸ್ಗಳು ಪ್ರತಿಯೊಂದು ಇದೆ ಗಾಯ್ಸ್, ನೋಡ್ಬೋದು. ಅದನ್ನು ಮಾತಾಡಿಸ್ಬೋದು. ಇವರು ನಮ್ಮ ಗೈಡ್ ಆಗಿದ್ದರು. ಸೊ ಇವರು ಅದನ್ನು ಅಪ್ಪು ಅಂತ ಇನ್ನೂ ನೇಮ್ ಇದೆ. ಸೊ ಇವರು ಅಪ್ಪು ಅಂತ ಕರೆದಾಗ ಅದು ರೆಸ್ಪಾನ್ಸ್ ಮಾಡುತ್ತೆ ಅಂತ ಮಾತಾಡಿಸ್ತಿದ್ರು. ಇಟ್ಸ್ ನೇಮ್ ಅಪ್ಪು. ಆದರೆ ಎಷ್ಟು ಕೆಜಿ ಬರ್ಬೋದು ಇದು? ಒಂದು 30-35-40 ಕೆಜಿ ಬರ್ಬೋದು. ಸರಿಯಾಗಿ ಬಂದಿದೆ. ಯಾಕವ ಯಾರು ಇಲ್ಲ ಜೊತೆಗೆ, ಅದಕ್ಕೆ ಅದು. ನಾನು ಎಲಿಫೆಂಟ್ ಫೀಡ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿಕೊಂಡು ಸೊ ಅವ್ರನ್ನೇ ಕೇಳಿ ಎಲಿಫೆಂಟ್ ಫೀಡ್ ಮಾಡೋದು ಹೇಗೆ ಏನು ಅಂತ. ಅವರು ಸೊ ನೀವು ಅಲ್ಲಿ ವಾಟರ್ ಮೆಲನ್ ತೊಗೊಳ್ಳಿ ಅಂತ ಹೇಳಿದ್ರು. ನಿಮಗೆ 70 ರೂಪೀಸ್ಗೆ ವಾಟರ್ ಮೆಲನ್ ಕೊಡ್ತಾರೆ. ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಫಸ್ಟ್ ಟೈಮ್ ನಾನು ಫೀಡ್ ಮಾಡ್ತಿರೋದ್ರಿಂದ. ಬಟ್ ಎದ್ರುಕೊಂಡು ನಾನು ತಿನ್ನಿಸ್ತಾ ಇದ್ದೆ. ಸೊ ಗಾಯ್ಸ್, ಇದು ನಾವು ಈವ್ನಿಂಗ್ ಹೋಗಿರೋದ್ರಿಂದ ಆಲ್ಮೋಸ್ಟ್ ಇದು 7 ಹತ್ರ ಆಗ್ತಿತ್ತು. ಇಲ್ಲೇ ನಮಗೆ ಟೈಮಿಂಗ್ಸು. ನೆಕ್ಸ್ಟು ನಾವು ಪ್ಲೇಸ್ಗೆ ಹೋಗಬೇಕಿತ್ತು. ನೆಕ್ಸ್ಟ್ ಪ್ಲೇಸ್ ಜನಾರ್ದನ ಟೆಂಪಲು. ಸೊ ನಾನು ಇದನ್ನ ಸ್ಕಿಪ್ ಮಾಡೋಣ ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ನನಗೆ ಸ್ಕಿಪ್ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ಮತ್ತೆ ಹೋಗಬೇಕು ಅಂತ ಅನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಡ್ರೆಸ್ ಕೋಡ್ ಇದೆ. ಜೆಂಟ್ಸ್ ಪಂಚೆ ಹಾಕ್ಕೊಬೇಕು, ಗರ್ಲ್ಸು ನೀವು ಸಲ್ವಾರ್ ಆದರೂ ಹಾಕ್ಕೊಳ್ಳಿ. ಬಟ್ ಫುಲ್ ಡ್ರೆಸ್ ಹಾಕ್ಕೊಂಡಿರ್ಬೇಕು. ಈ ಜನಾರ್ದನ ಟೆಂಪಲು ನಮಗೆ ನಿಯರ್ ಇತ್ತು.
2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿಂದ ನೆಕ್ಸ್ಟು ರೂಮ್ಗೆ ಹೋಗಿ ಚೆಕಿನ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ರೆಸಾರ್ಟ್ ಆಪೋಸಿಟೇ ಇದು ವರ್ಕಲಾ ಕ್ಲೆಫ್ ಇದ್ದಿದ್ದು ಆ್ಯಕ್ಚುಲಿ. ಸೊ ವಾಕೇಬಲ್ ಜಸ್ಟ್ 2 ಮಿನಿಟ್ಸ್ ವಾಕೇಬಲಲ್ಲಿ ನಾವು ಮಾಡ್ಕೊಂಡಿದ್ದು. ಬಟ್ ವರ್ಕಲಾ ಕ್ಲೆಫ್ ತುಂಬ ಚೆನ್ನಾಗಿದೆ. ಬಟ್ ಶಾಪಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಫುಡ್ ನಿಮಗೆ ಒಂದೊಂದು ಕೆಫೆಲೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಲೈವ್ ಮ್ಯೂಸಿಕ್ ಎಲ್ಲ ಇಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲ ರೆಸ್ಟೋರೆಂಟಲ್ಲೂ ಟೇಸ್ಟ್ ಮಾಡೋಣ ಅಂತೇಳಿ ಒಂದೊಂದು ಫುಡ್ನ ತೊಗೊತಿದ್ವಿ. ಆಲ್ಮೋಸ್ಟ್ ನಿಮಗೆ ಪ್ರೈಸ್ ಎಲ್ಲ 300 ಮೇಲೆ ಇರುತ್ತೆ ಏನೇ ತೊಗೋತೀನಿ ಅಂತ ಹೇಳಿದ್ರು. ಸೀ ಫುಡ್ ಅಂತೂ ಸ್ವಲ್ಪ ಕಾಸ್ಟ್ಲಿ ಇದೆ. ನಾವು ಪ್ರಾನ್ಸ್ ಫ್ರೈಡ್ ರೈಸ್ ತೊಗೊಂಡ್ವಿ, ಸಖತ್ತಾಗಿತ್ತು. ಹಬ್ಬ ರೆಸ್ಟೋರೆಂಟಲ್ಲಿ ನಾವು ಟ್ರೈ ಮಾಡಿದ್ದು. ಲೈವ್ ಮ್ಯೂಸಿಕ್ ಬಂದು ಗಾಡ್ ಓನ್ಸ್ ಕಿಚನಲ್ಲಿ ಲೈವ್ ಮ್ಯೂಸಿಕ್ ಇದ್ದಿದ್ದು. ಸೊ ನೀವು ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. ಸೊ ನೀವು ಆನ್ ದ ವೇ ಕ್ಲೆಫಲ್ಲಿ ನೈಟ್ ವಾಕ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಅಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ, ಎಷ್ಟೊಂದು ಜನ ವಾಕ್ ಮಾಡ್ತಿರ್ತಾರೆ. ಇದೆಲ್ಲ ಸೀ ಫುಡ್ ಇರುತ್ತೆ. ನೀವು ಅಲ್ಲೇ ರೆಸ್ಟೋರೆಂಟಲ್ಲಿ ಸೀ ಫುಡ್ನ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಫ್ರೆಶ್ಶಾಗಿ ಅಲ್ಲೇ ತೊಗೊಬಂದು ಮಾಡ್ತಾರೆ. ಸೊ ನಿಮ್ಗೆ ಅಲ್ಲೆಲ್ಲ ಡ್ರೆಸ್ಗಳು, ಕ್ಲೆಫ್ ಮುಂದೆ ಎಲ್ಲ ತುಂಬ ಡ್ರೆಸ್ಗಳೆಲ್ಲ ಇರುತ್ತೆ. ನಿಮ್ಗೆ ಇಲ್ಲಿ ಕ್ಲೆಫ್ ಅಂತ ಹೇಳಿದ್ರೆ ಅದ್ರ ಆಪೋಸಿಟೇ ನಿಮಗೆ ಬೀಚ್ ಇದೆ. ಸೊ ಬೀಚಲ್ಲಿ ನಮ್ಮ ಬ್ಯಾಡ್ ಲಕ್. ಸೊ ಈ ಟೈಮಲ್ಲಿ ನಮಗೆ ಬೀಚಲ್ಲಿ ಬಿಡ್ತಿರ್ಲಿಲ್ಲ. ವೇವ್ಸ್ ಜಾಸ್ತಿ ಅಂತ ಹೇಳಿ ಯಾವುದೇ ಒಂದು ಬೀಚ್ ಕೂಡ ಬಿಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಕ್ರೌಡ್ ತುಂಬ ಕಮ್ಮಿ ಇತ್ತು. ಸೊ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಹೋಗ್ಬೋದು. ಬಟ್ ವರ್ಕಲಾ ತುಂಬ ಚೆನ್ನಾಗಿದೆ. ಬೀಚ್ಗೆಲ್ಲ ಮಾಡಿಸ್ದಂಗಿದೆ. ಸೊ ಆಪೋಸಿಟೇ ತುಂಬ ರೆಸಾರ್ಟ್ ಇದೆ ಬೀಚ್ ಆಪೋಸಿಟೆಲ್ಲ. ಸೊ ನಿಮಗೆ ಯಾವ್ಯಾವ ಕೆಫೆ ಬೇಕು ಒಂದು ಲೀಸ್ಟ್ ಮಾಡ್ಕೊಳ್ಳಿ, ತುಂಬ ಇದೆ ಗಾಯ್ಸ್ ಅಲ್ಲಿ. ಒಂದು ಕ್ರೌಡ್ ಇರುತ್ತೆ, ಒಂದೊಂದು ಕ್ರೌಡ್ ಇರಲ್ಲ, ಎಲ್ಲ ಅವರೇ ಕರಿತಿರ್ತಾರೆ. ಸೊ ಬೀಚ್ ಆಪೋಸಿಟಲ್ಲೇ ಕ್ಲೆಫ್ ಇರೋದು ಆ್ಯಕ್ಚುಲಿ. ಸೊ ವಾಕ್ ಮಾಡಿಕೊಂಡು ಬೀಚ್ ನೋಡಿಕೊಂಡು ಹೋಗ್ಬೋದು. ಸೊ ನಿಮಗೆ ಬೀಚ್ ವ್ಯೂವಲ್ಲೆಲ್ಲ ತುಂಬ ಕೆಫೆಸ್ ಇದೆ, ಅಲ್ಲಿ ಹೋಗಿ ಎಲ್ಲ ನೋಡಿಕೊಂಡು ತಿನ್ಕೊಂಡು ಕುತ್ಕೊಬೋದು. ಬಟ್ ಇಲ್ಲಿಂದ ಯಾರು ಬಿದ್ದರೆ ಈಗ ತುಂಬ ನೀರಿರೋದ್ರಿಂದ ಕ್ಲೆಫ್ ಹತ್ರ ಬಿಡ್ತಾ ಇಲ್ಲ ಜನನ ಜಾಸ್ತಿ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಶಾಪ್ಗಳೆಲ್ಲ ಕ್ಲೋಸ್ ಆಗಿತ್ತು, ಇನ್ನೆಲ್ಲ ಎಲ್ಲ ಓಪನ್ ಆಗಿತ್ತು. ಬಟ್ ಕ್ರೌಡ್ ಹಾಗೆ ಇತ್ತು ಗೈಸ್. ಸೊ ಈ ಒಂದು ಡೇ 1 ವಿಡಿಯೋ ಇದು. ಸೊ ನೆಕ್ಸ್ಟ್ ಡೇ 2 ವಿಡಿಯೋಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.